ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಾರು ಲರ್ನಿಂಗ್ ಹಬ್. ನಾವಿವತ್ತು 9th ಸ್ಟ್ಯಾಂಡರ್ಡ್ ಫಸ್ಟ್ ಲೆಸನ್ ಆಗಿರುವಂಥ ದ ಎನ್ಚಾಂಟೆಡ್ ಪೂಲ್ ಈ ಒಂದು ಲೆಸನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಲೆಸನ್ನ ಬೇಗ ಸ್ಟಾರ್ಟ್ ಮಾಡೋಣ. ಅಬೌಟ್ ದ ಆಥರ್, ಈ ಒಂದು ಪ್ರೋಸ್ ಇದೆ ಅಲ್ವಾ, ಈ ಪ್ರೋಸ್ನ ಬರೆದಂಥವರು ಯಾರು, ಏನು, ಆಥರ್ ಯಾರು ಅನ್ನೋದ್ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಚಕ್ರವರ್ತಿ ರಾಜಗೋಪಾಲಾಚಾರಿ, popularly known as Rajaji, was a great patriot, astute politician, incisive thinker, and also author of many books. ಸಿ ರಾಜಗೋಪಾಲಾಚಾರಿ ಅಥವಾ ಚಕ್ರವರ್ತಿ ರಾಜಗೋಪಾಲಾಚಾರಿ ಅನ್ನೋರು ಇವರು ಈ ಒಂದು ಯೂನಿಟ್ನ ಬರೆದಿರೋವಂಥವ್ರಾಗಿರ್ತಾರೆ. ಹಾಗೆಯೇ ಇವರು ಪಾಪ್ಯುಲರ್ಲಿ ನೋನ್ ಆ್ಯಸ್ ರಾಜಾಜಿ, ಇವರು ತುಂಬ ಪ್ರಸಿದ್ಧಿಯಾಗಿರ್ತಾರೆ. ಯಾವ ಹೆಸರಲ್ಲಿ? ರಾಜಾಜಿ ಅನ್ನೋ ಹೆಸರಲ್ಲಿ ತುಂಬಾ ಪಾಪ್ಯುಲಾರಿಟಿಯನ್ನು ಹೊಂದಿರ್ತಾರೆ. ಪಾಪ್ಯುಲರ್ ಅಂದರೆ ಪ್ರಸಿದ್ಧಿ ಹೊಂದಿರುವಂಥದ್ದು, ಎಲ್ಲರಿಗೂ ಗೊತ್ತಿರೋ ಅಂಥವ್ರು ಅನ್ನೋ ಅರ್ಥವನ್ನು ಕೊಡುತ್ತೆ. ವಾಸ್ ಅ ಗ್ರೇಟ್ ಪೇಟ್ರಿಯಾಟ್, ಆಸ್ಟ್ಯೂಟ್ ಪೊಲಿಟಿಷಿಯನ್, ಇನ್ಸಿಸಿವ್ ಥಿಂಕರ್ ಆ್ಯಂಡ್ ಆಲ್ಸೋ ಆಥರ್ ಆಫ್ ಮೆನಿ ಬುಕ್ಸ್. ಇವರು ಅ ಗ್ರೇಟ್ ಪೇಟ್ರಿಯಾಟ್ ಆಗಿರ್ತಾರೆ. ಪೇಟ್ರಿಯಾಟ್ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರು. ಆಸ್ಟ್ಯೂಟ್ ಪೊಲಿಟಿಷಿಯನ್ ಅಂದರೆ ಚತುರ ರಾಜಕಾರಣಿ ಅನ್ನೋ ಅರ್ಥವನ್ನು ಕೊಡುತ್ತೆ. ಆಸ್ಟ್ಯೂಟ್ ಅಂದರೆ ಚತುರ ಅಂತ. ಚತುರ ರಾಜಕಾರಣಿಯಾಗಿರ್ತಾರೆ, ತುಂಬ ಬುದ್ಧಿವಂತಿಕೆ ಇರುವಂತಹ ರಾಜಕಾರಣಿಯಾಗಿರ್ತಾರೆ. ಹಾಗೆಯೇ ಇನ್ಸಿಸಿವ್ ಥಿಂಕರ್, ಇವರು ತುಂಬ ಆಳವಾಗಿ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡುವಂತಹ ಕೌಶಲವನ್ನು ಹೊಂದಿರ್ತಾರೆ. ಹಾಗಾಗಿ ಇವ್ರನ್ನ ಇನ್ಸಿಸಿವ್ ಥಿಂಕರ್ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಆಲ್ಸೋ ಆಥರ್ ಆಫ್ ಮೆನಿ ಬುಕ್ಸ್, ತುಂಬ ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಹಿಸ್ ಪಾಪ್ಯುಲರ್ ಬುಕ್ಸ್ ಆರ್ ಆನ್ ಭಗವದ್ಗೀತಾ, ದ ಉಪನಿಷತ್ಸ್, ರಾಮಾಯಣ ಆ್ಯಂಡ್ ಮಹಾಭಾರತ. ಇವರು ಬರೆದಿರೋಂತಹ ಪ್ರಸಿದ್ಧಿಯಾಗಿರುವಂತಹ ಬುಕ್ಸು ಅಥವಾ ಪುಸ್ತಕಗಳು ಯಾವುದ್ರ ಮೇಲೆ ಇದೆ ಅಂತ ಹೇಳಿದ್ರೆ, ಬುಕ್ಸ್ ಆರ್ ಆನ್ ಅಂದರೆ ಯಾವುದ್ರ ಬಗ್ಗೆ ಅಥವಾ ಯಾವುದನ್ನು ಆಧಾರವಾಗಿ ಇಟ್ಕೊಂಡು ಬರೆದಿದ್ದಾರೆ ಅಂತ ಹೇಳಿದ್ರೆ, ಭಗವದ್ಗೀತೆ, ದ ಉಪನಿಷತ್ ಅಂದರೆ ಉಪನಿಷತ್ಗಳು, ಹಾಗೆಯೇ ರಾಮಾಯಣ ಮತ್ತು ಮಹಾಭಾರತ, ಇದಿಷ್ಟನ್ನು ಇವರು ಆಧಾರವಾಗಿ ಇಟ್ಕೊಂಡು ಇವರು ರಚನೆಯನ್ನು ಮಾಡಿರೋವಂಥದ್ದು. In Mahabharata, he displays his inimitable flair for telling stories and applying their moral principles to modern times. In Mahabharata ಅಂದರೆ ಮಹಾಭಾರತದಲ್ಲಿ ಇವರು ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ, ಇನ್ ಮಹಾಭಾರತ ಹಿ ಡಿಸ್ಪ್ಲೇಸ್ ಅವರು ತೋರಿಸಿದ್ದಾರೆ ಅಂದರೆ ಅವರು ಅದರಲ್ಲಿ ವ್ಯಕ್ತಪಡಿಸಿದ್ದಾರೆ ಹಿಸ್ ಇನ್ಮಿಟಬಲ್ ಫ್ಲೇರ್, ಏನನ್ನು ಅವರು ಮಹಾಭಾರತದಲ್ಲಿ ಅವರ ವಿಶಿಷ್ಟ ಶೈಲಿ, ಬರಹದ ವಿಶಿಷ್ಟ ಶೈಲಿಯನ್ನು ಅವರು ಸ್ಟೋರಿ ಹೇಳುವಾಗ ಅವರು ವ್ಯಕ್ತಪಡಿಸಿದ್ದಾರೆ. ಅಪ್ಲೈಯಿಂಗ್ ಮಾರಲ್ ಪ್ರಿನ್ಸಿಪಲ್ಸ್ ಟು ಮಾಡರ್ನ್ ಟೈಮ್ಸ್ ಅಂದರೆ ಆಧುನೀಕರಣದಲ್ಲಿ ಮೌಲ್ಯಗಳು ಮರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೈತಿಕ ಮೌಲ್ಯಗಳಿಗೆ ಸಂಬಂಧಪಟ್ಟಂತೆ ಅವರು ನೈತಿಕ ಮೌಲ್ಯಗಳಿಗೆ ಅನ್ವಯವಾಗುವಂತೆ ಮಹಾಭಾರತ ಕಥೆಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅನ್ನೋ ಅರ್ಥವನ್ನು ಕೊಡುವಂಥದ್ದಾಗಿರುತ್ತೆ. ಇದಿಷ್ಟು ಬಂದು ಚಕ್ರವರ್ತಿ ರಾಜಗೋಪಾಲಾಚಾರಿಯವ್ರ ಬಗ್ಗೆ ಇರುವಂತಹ ವಿಷಯ ಆಗಿರುತ್ತೆ. ಬನ್ನಿ ಹಾಗಾದರೆ ಲೆಸನ್ನ ಸ್ಟಾರ್ಟ್ ಮಾಡೋಣ. ಇದು ಬಂದು ಯೂನಿಟ್ 1 ಆಗಿರುತ್ತೆ. ಇದರಲ್ಲಿ ನಾವು ದ ಎನ್ಚಾಂಟೆಡ್ ಪೂಲ್ ಅನ್ನೋವಂತಹ ಮಾಂತ್ರಿಕ ಕೊಳ, ಎನ್ಚಾಂಟೆಡ್ ಪೂಲ್ ಅಂತ ಹೇಳಿದ್ರೆ ಮಾಂತ್ರಿಕ ಕೊಳ, ದ ಎನ್ಚಾಂಟೆಡ್ ಪೂಲ್ ಅನ್ನೋ ಒಂದು ಲೆಸನ್ ಬಗ್ಗೆ ನಾವೀಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಈ ಎನ್ಚಾಂಟೆಡ್ ಪೂಲ್ನ ರೈಟರ್ ಬಂದು ಸಿ ರಾಜಗೋಪಾಲಾಚಾರಿಯವರಾಗಿರ್ತಾರೆ. ಇನ್ ದ ಮಹಾಭಾರತ, ದ ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡೈಸ್ ಟು ದ ಕೌರವಾಸ್ ಆ್ಯಂಡ್ ಹ್ಯಾಡ್ ಅ ಲೀವ್ ಇನ್ ದ ಫಾರೆಸ್ಟ್ ಫಾರ್ 12 years. ಮಹಾಭಾರತದಲ್ಲಿ ಪಾಂಡವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಆಲ್ರೆಡಿ ಗೊತ್ತಿದೆ, ಪಾಂಡವರು ಕೌರವರ ವಿರುದ್ಧ ಪಗಡೆ ಆಟವನ್ನು ಆಡ್ತಾರೆ. ಅವರು ಪಗಡೆ ಆಟ ಆಡಬೇಕಾದ್ರೆ ಒಂದಷ್ಟು ಕುತಂತ್ರಗಳಿಗೆ ಒಳಗಾಗಿ ಅವರು ಆ ಒಂದು ಆಟದಲ್ಲಿ ಸೋಲನ್ನು ಅನುಭವಿಸ್ತಾರೆ. ಅವರು ಆಟದಲ್ಲಿ ಸೋತಿ ಆದಮೇಲೆ ಅದರ ಫಲವಾಗಿ ಆ ಆಟದ ಷರತ್ತು ಏನಿತ್ತು ಅದರ ಫಲವಾಗಿ ಅವ್ರು ಏನು ಮಾಡಬೇಕಾಗತ್ತೆ, ಹ್ಯಾಡ್ ಟು ಲೀವ್ ಇನ್ ದ ಫಾರೆಸ್ಟ್ ಫಾರ್ 12 years. ಅವರು 12 ವರ್ಷಗಳ ಕಾಲ ವನವಾಸದಲ್ಲಿ ಸಮಯವನ್ನು ಕಳಿಬೇಕಾಗತ್ತೆ. ಡ್ಯೂರಿಂಗ್ ದಿಸ್ ಪೀರಿಯಡ್
They had to constantly move from place to place for safety and to meet their daily needs. ಅವರು ಇಂತಹ ವನವಾಸದ ಸಮಯದಲ್ಲಿ ಏನು ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ರೆ, ದೇ ಹ್ಯಾಡ್ ಟು ಕಾನ್ಸ್ಟೆಂಟ್ಲಿ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಅವರು ಕಂಟಿನ್ಯೂಯಸ್ ಆಗಿ ಅಥವಾ ಆವಾಗವಾಗ ಏನು ಮಾಡಬೇಕಾಗಿರುತ್ತೆ, ಫ್ರಮ್ ಪ್ಲೇಸ್ ಟು ಪ್ಲೇಸ್, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವರು ಅವರ ಸೇಫ್ಟಿ ದೃಷ್ಟಿಯಿಂದ, ಅವರ ಅವರನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ, ಹಾಗೆಯೇ ಅವರ ಡೈಲಿ ನೀಡ್ಸ್ಗಾಗಿ, ದಿನನಿತ್ಯದ ಅವಶ್ಯಕತೆಗಳಿಗಾಗಿ ಅವರು ಕಾನ್ಸ್ಟೆಂಟಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವರು ಹೋಗಬೇಕಾಗ್ತಾನೇ ಇರುತ್ತೆ. ಒನ್ ಡೇ ಇನ್ ದ 12th year, the Pandava brothers wandered deep into the forest in pursuit of a deer. ಒಂದಿನ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಆ ವನವಾಸದ ಸಮಯದಲ್ಲಿ 12ನೇ ನೋಡಿ 12th year ಅಂತ ಕೊಟ್ಟಿದ್ದಾರೆ, 12ನೇ ವರ್ಷದಲ್ಲಿ ಅವರು ವನವಾಸವನ್ನು ಅನುಭವಿಸ್ತಾ ಇರ್ತಾರೆ. ಆವಾಗ ಆ ಪಾಂಡವ ಬ್ರದರ್ಸ್ ಏನಿರ್ತಾರೆ, ಆ ಪಾಂಡವರು 5 ಜನ ಇರ್ತಾರೆ ಅಲ್ವಾ. ಯಾರ್ಯಾರು? ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಇವರು 5 ಜನ ಪಾಂಡವರಾಗಿರ್ತಾರೆ. ಅವರು ವಾಂಡರ್ಡ್ ಅಂದರೆ ಅಲೆದಾಡು ಅಂತ. ಅವರು ಜಿಂಕೆಯನ್ನು ಅಟ್ಟಿಸ್ಕೊಂಡು ಬರ್ತಾರೆ. ಇಲ್ಲಿ ನೋಡಿ, ಜಿಂಕೆಯನ್ನು ಹುಡುಕೊಂಡು ಅಲ್ದಾಡಿಕೊಂಡು ಅವರು ಫಾರೆಸ್ಟ್ ಒಳಗಡೆ ಬಂದುಬಿಡ್ತಾರೆ. ವಾಂಡರ್ ಡೀಪ್ ಇನ್ ಟು ದ ಫಾರೆಸ್ಟ್. ಜಿಂಕೆ ಹುಡ್ಕೊಂಡು ಅಲ್ದಾಡಿಕೊಂಡು ಫಾರೆಸ್ಟ್ ಒಳಗಡೆ ಬಂದುಬಿಡ್ತಾರೆ. ಅವಾಗ ಏನಾಗುತ್ತೆ ನೋಡೋಣ ಬನ್ನಿ. The sun was hot overhead and the 5 brothers grew more and more weary and thirsty. ಅವರು ಜಿಂಕೆಯನ್ನು ಹುಡ್ಕೊಂಡು ಕಾಡೊಳಗಡೆ ಬಂದುಬಿಡ್ತಾರೆ. ಆ ಕಾಡೊಳಗಡೆ ಬಂದಾಗ ದ ಸನ್ ವಾಸ್ ಹಾಟ್ ಓವರ್ ಹೆಡ್. ಸೂರ್ಯ ನೆತ್ತಿ ಮೇಲೆ ಬಂದಿರ್ತಾನೆ, ತುಂಬಾ ಬಿಸಿಲಿರುತ್ತೆ. ಹಾಗೆಯೇ ಆ 5 ಜನ 5 ಬ್ರದರ್ಸ್ ಗ್ರೀವ್ ಮೋರ್ ಆ್ಯಂಡ್ ಮೋರ್. 5 ಜನರಿಗೆ ವೇರಿ ಆ್ಯಂಡ್ ಥರ್ಸ್ಟಿ, ಬಳಲಿಕೆ ಮತ್ತು ದಾಹ. ವೇರಿ ಅಂದರೆ ಬಳಲಿಕೆ, ಥರ್ಸ್ಟಿ ಅಂದರೆ ದಾಹ. ಅವರಿಗೆ ದಾಹ ತುಂಬಾ ಜಾಸ್ತಿ ಆಗುತ್ತೆ. ಆ ಸೂರ್ಯನ ಶಾಖದಿಂದ ಅಥವಾ ಬಿಸಿಲಿಂದ ಅವರು ಬಳಲ್ತಾ ಇರ್ತಾರೆ. ಯುಧಿಷ್ಠಿರ ಸ್ಯಾಂಗ್ ಡೌನ್ ಅಂಡರ್ ಎ ಟ್ರೀ ಟು ರೆಸ್ಟ್ ಆ್ಯಂಡ್ ಸೆಡ್ ನಕುಲ. ಯುಧಿಷ್ಠಿರ ಕೆಳಗಡೆ ಕೂತ್ಕೊತಾನೆ. ಎಲ್ಲಿ? ಮರದ ಕೆಳಗೆ. ಅಂಡರ್ ಎ ಟ್ರೀ, ಒಂದು ಮರದ ಕೆಳಗಡೆ ಕೂತ್ಕೊಂಡು, ಟು ರೆಸ್ಟ್ ಆ್ಯಂಡ್ ಸೆಡ್ ಟು ನಕುಲ, ಎಲ್ಲರೂ ವಿಶ್ರಾಂತಿ ತಗೊಳ್ಳೋದಕ್ಕೆ ಅಂತ ಮರದ ಕೆಳಗಡೆ ಕೂತ್ಕೊಡ್ತಾರೆ. ಹಾಗೆಯೇ ಯುಧಿಷ್ಠಿರನು ಕೂಡ ಮರದ ಕೆಳಗಡೆ ಕೂತ್ಕೊತಾನೆ. ಕೂತ್ಕೊಂಡು ನಕುಲಂಗೆ ಹೇಳ್ತಾನೆ, ಬ್ರದರ್, ಕ್ಲೈಮ್ ದ ಟ್ರೀ ಆ್ಯಂಡ್ ಸಿ ವೆದರ್ ದೇರ್ ಈಸ್ ಎನಿ ಪೂಲ್ ಆರ್ ರಿವರ್ ನಿಯರ್ ಬೈ. ನಕುಲ ಬ್ರದರ್, ನೀನು ಕ್ಲೈಮ್ ದ ಟ್ರೀ, ಕ್ಲೈಮ್ ಅಂದರೆ ಹತ್ತೋದು ಅಂತ. ಕ್ಲೈಮ್ ದಟ್ ಟ್ರೀ, ಆ ಮರವನ್ನು ಹತ್ತು, ನೀನು ಹತ್ಬಿಟ್ಟು ನೋಡು. ಏನು ನೋಡಬೇಕು? ವೆದರ್ ದೇರ್ ಈಸ್ ಎನಿ ಪೂಲ್ ಆರ್ ರಿವರ್ ನಿಯರ್ ಬೈ. ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲಿ ಯಾವುದಾದ್ರೂ ಕೊಳ ಇದೆಯಾ? ಪೂಲ್ ಅಂದರೆ ಕೊಳ, ರಿವರ್ ಅಂದರೆ ನದಿ. ಯಾವುದಾದ್ರೂ ಪೂಲ್ ಅಥವಾ ರಿವರ್ ಅಂದರೆ ಕೊಳ ಅಥವಾ ನದಿ ಯಾವುದಾದ್ರೂ ಹತ್ತಿರದಲ್ಲಿ ಇದೆಯಾ ಅಂತ ಮರ ಹತ್ಬಿಟ್ಟು ಒಂದು ಸತಿ ನೋಡು ಅಂತ ನಕುಲಂಗೆ ಯುಧಿಷ್ಠಿರ ಹೇಳ್ತಾನೆ. ಆಗ ನಕುಲ ಕ್ಲೈಂಬ್ಡ್ ದ ಟ್ರೀ. ಆಗ ಏನು ಮಾಡ್ತಾನೆ? ನಕುಲ ಮರವನ್ನು ಹತ್ತುತ್ತಾನೆ. ಲುಕ್ಡ್ ಅರೌಂಡ್ ಆ್ಯಂಡ್ ಸೆಡ್, ಅವನು ಮರ ಹತ್ತಿ ಹೇಳ್ತಾನೆ ನೋಡಿಬಿಟ್ಟು, ಅಟ್ ಅ ಲಿಟಲ್ ಡಿಸ್ಟೆನ್ಸ್ ಐ ಸಿ ವಾಟರ್ ಪ್ಲ್ಯಾಂಟ್ ಆ್ಯಂಡ್ ಕ್ರೇನ್ಸ್. ಅಲ್ಲಿ ಸ್ವಲ್ಪ ದೂರದಲ್ಲಿ, ಆ ಲಿಟಲ್ ಡಿಸ್ಟೆನ್ಸ್ ಅಂದರೆ ಸ್ವಲ್ಪ ದೂರದಲ್ಲಿ ಅವನು ನೋಡ್ತಾನೆ ಏನ? ವಾಟರ್ ಪ್ಲ್ಯಾಂಟ್ಸ್. ಅಲ್ಲಿ ಒಂದಷ್ಟು ಪ್ಲ್ಯಾಂಟ್ಸ್ ಇರೋದನ್ನು ನೋಡ್ತಾನೆ. ಹಾಗೆಯೇ ಕ್ರೇನ್ಸ್, ಕ್ರೇನ್ಸ್ ಅಂದರೆ ಕೊಕ್ಕರೆಗಳು ಮತ್ತು ನೀರು ಇರುವಂತಹ ಜಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಪ್ಲ್ಯಾಂಟ್ಸು, ಗಿಡಗಳನ್ನು ಅವನು ನೋಡ್ತಾನೆ. ನೋಡ್ಬಿಟ್ಟು ಹೇಳ್ತಾನೆ, ದೇರ್ ಮಸ್ಟ್ ಸರ್ಟೈನ್ಲಿ ಬಿ ವಾಟರ್ ದೇರ್. ಅಲ್ಲಿ ನೀರು ಹತ್ತಿರ ಬೆಳೆಯುವಂತಹ ಸಸ್ಯಗಳಿದೆ, ಹಾಗೆಯೇ ಕೊಕ್ಕರೆಗಳಿದೆ ಅಂದರೆ ಅಲ್ಲಿ ನೀರು ಇದ್ದೇ ಇರುತ್ತೆ. ದೇರ್ ಮಸ್ಟ್
ಸರ್ಟೇನ್ಲಿ ಬಿ ವಾಟರ್ ದೇರ್, ಅಲ್ಲೇ ಎಲ್ಲೋ ಹತ್ತಿರದಲ್ಲಿ ನೀರು ಇದ್ದೇ ಇರುತ್ತೆ ಅಂತ ನಕುಲ ಅವನ ಅಣ್ಣ ಯುಧಿಷ್ಠಿರಂಗೆ ಹೇಳ್ತಾನೆ. ನೆಕ್ಸ್ಟ್, ಯುಧಿಷ್ಠಿರ ಸೆಂಡ್ ಹಿಮ್ ಟು ಫೆಚ್ ಸಮ್ ವಾಟರ್ ಟು ಡ್ರಿಂಕ್. ಆಗ ಯುಧಿಷ್ಠಿರ ಏನು ಮಾಡ್ತಾನೆ, ನಕುಲನ್ನು ಹೋಗು ಹಾಗಾದರೆ ನೀನು ಫೆಚ್ ಅಂದರೆ ತರೋ ಅಂಥದ್ದು, ನೀನು ಹೋಗ್ಬಿಟ್ಟು ನೀರನ್ನು ಹುಡುಕಿ ತಗೊಂಬ ಅಂತ ಹೇಳಿ ಕಳಿಸ್ತಾನೆ. ನಕುಲ ವಾಸ್ ಗ್ಲಾಡ್ ವೆನ್ ಹಿ ಗಾಟ್ ಟು ದ ಪ್ಲೇಸ್ ಆ್ಯಂಡ್ ಸಾ ದಟ್ ದೆರ್ ವಾಸ್ ಅ ಪೂಲ್. ನಕುಲ ಬರ್ತಾನೆ ನೀರನ್ನು ಹುಡ್ಕೊಂಡು. ಬಂದಾಗ ಅವನು ನೋಡ್ತಾನೆ ನೀರನ್ನು, ಅಂದರೆ ಒಂದು ಕೊಳವನ್ನು. ಹಿ ಸಾ ದ್ಯಾಟ್ ದೆರ್ ವಾಸ್ ಅ ಪೂಲ್, ಅಲ್ಲಿ ಒಂದು ಕೊಳ ಇರೋದನ್ನು ನೋಡ್ತಾನೆ. ಅದನ್ನು ನೋಡಿ ಅವನಿಗೆ ತುಂಬಾ ಖುಷಿಯಾಗತ್ತೆ. ಖುಷಿಯಾಗಿ ಅವನು ಏನು ಮಾಡ್ತಾನೆ ನೋಡೋಣ ಬನ್ನಿ. ಹಿ ವಾಸ್ ವೆರಿ ಥರ್ಸ್ಟಿ ಹಿಮ್ಸೆಲ್ಫ್, ಅವನಿಗೆ ತುಂಬಾ ದಾಹ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಸೋ ಥಾಟ್ ಆಫ್ ಕ್ವೆಂಚಿಂಗ್ his thirst first before taking water in the quiver for his brothers. ಅವನು ಅವರ ಅಣ್ಣಂದರಿಗೆ ಬಿಫೋರ್ ಟೇಕಿಂಗ್ ವಾಟರ್ ಇನ್ ದ ಕ್ವಿವರ್ ಅಂದರೆ ಬಾಣ ಇಡುವಂತಹ ಚೀಲ ಅಥವಾ ಮರದಲ್ಲಿ ಮಾಡಿರ್ತಾರೆ ಅಲ್ವಾ, ಅದನ್ನು ಕ್ವಿವರ್ ಅಂತಾರೆ. ಬಾಣವನ್ನು ಇಡುವಂತಹ ಒಂದು ವಸ್ತು ಆಗಿರುತ್ತೆ ಅಥವಾ ಚೀಲ ಆಗಿರುತ್ತೆ. ಅದರೊಳಗಡೆ ನೀರನ್ನು ತಗೊಂಡು ಅವ್ರ ಅಣ್ಣ ಅವ್ರಿಗೆ ತಗೊಂಡೋಗಿ ಕೊಡೋದಕ್ಕಿಂತ ಮುಂಚೆ ಹಿ ಥಾಟ್, ಅವ್ನಿಗೆ ಯೋಚನೆ ಆಗುತ್ತೆ ಏನಂತ, ಕ್ವೆಂಚಿಂಗ್ ಹಿಸ್ ಥರ್ಸ್ಟ್, ಫಸ್ಟು ನನ್ನ ದಾಹವನ್ನು ನಾನು ನೀಗಿಸ್ಕೋಬೇಕು. ಕ್ವೆಂಚಿಂಗ್ ಅಂದರೆ ನೀಗಿಸುವುದು, ದಾಹವನ್ನು ನೀಗಿಸ್ಕೊಳ್ಳೋದು, ದೂರ ಮಾಡೋದು ಅನ್ನೋ ಅರ್ಥವನ್ನು ಕೊಡುತ್ತೆ. ಅವ್ರ ಅಣ್ಣ ಅವ್ರಿಗೆ ನೀರು ತಗೊಂಡೋಗಿ ಕೊಡೋದಕ್ಕಿಂತ ಮುಂಚೆ ನಾನು ಫಸ್ಟು ನನ್ನ ದಾಹವನ್ನು ನೀಗಿಸ್ಕೊಳ್ಳೋಣ, ಈ ನೀರನ್ನು ಕುಡಿಬೇಕು ನಾನು ಅಂತ ಅವನು ಯೋಚನೆ ಮಾಡ್ತಾನೆ. ಬಟ್ ನೋ ಸೂನರ್ ಡಿಡ್ ಹಿ ಡಿಪ್ ಹಿಸ್ ಹ್ಯಾಂಡ್ ಇನ್ ದ ಟ್ರಾನ್ಸ್ಪರೆಂಟ್ ವಾಟರ್ ಹಿ ಹರ್ಡ್ ಅ ವಾಯ್ಸ್ ವಿಚ್ ಸೆಡ್. ಅವನು ನೀರನ್ನು ಕುಡಿಬೇಕು ಅಂತ ಹೇಳ್ಬಿಟ್ಟು ಅವನು ಏನು ಮಾಡ್ತಾನೆ, ಬೇಗ ಬಂದ್ಬಿಟ್ಟು, ಸೂನರ್ ಅಂದರೆ ಬೇಗ ಬಂದು ಕೂಡಲೇ ಬಂದು ಅವನು ಏನು ಮಾಡ್ತಾನೆ, ಅವನ ಕೈಯನ್ನು ಡಿಪ್ ಮಾಡ್ತಾನೆ ನೀರಲ್ಲಿ. ಹಿ ಡಿಪ್ ಹಿಸ್ ಹ್ಯಾಂಡ್ ಇನ್ ದ ಟ್ರಾನ್ಸ್ಪರೆಂಟ್ ವಾಟರ್. ಆ ಪಾರದರ್ಶಕವಾಗಿ ಕಾಣ್ತಾ ಇದ್ದಂತಹ ಸ್ವಚ್ಛವಾದಂತಹ ಆ ಕೊಳದ ನೀರಿನ ಒಳಗಡೆ ಅವನ ಕೈಯನ್ನು ಡಿಪ್ ಮಾಡ್ತಾನೆ. ಕೈ ಹಾಕಿ ನೀರು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನೇನು ಕುಡಿಬೇಕು ಅನ್ನೋ ಅಷ್ಟರಲ್ಲಿ ಹಿ ಹರ್ಡ್ ಅ ವಾಯ್ಸ್, ಅವನಿಗೆ ಒಂದು ವಾಯ್ಸ್ ಕೇಳಿಸುತ್ತೆ, ಒಂದು ಧ್ವನಿ ಕೇಳಿಸುತ್ತೆ. ಏನಿರ್ಬೋದು ಆ ಧ್ವನಿ, ಏನು ಹೇಳಿರ್ಬೋದು ನೋಡೋಣ ಬನ್ನಿ. ಸ್ಟಾಪ್ ನಕುಲ, ಡು ನಾಟ್ ಡ್ರಿಂಕ್, ದಿಸ್ ಪೂಲ್ ಬಿಲಾಂಗ್ಸ್ ಟು ಮೀ. ಆವಾಗ ನಕುಲಂಗೆ ಯಾರೋ ಹೇಳ್ತಾರೆ, ಸ್ಟಾಪ್ ನಕುಲ, ನಿಲ್ಲಿಸು ನಕುಲ, ಡು ನಾಟ್ ಡ್ರಿಂಕ್, ನೀನು ನೀರನ್ನು ಕುಡಿಬೇಡ. ಯಾಕೆ ಅಂದರೆ ದಿಸ್ ಈಸ್ ಬಿಲಾಂಗ್ಸ್ ಟು ಮೀ, ಯಾಕೆ ಅಂದರೆ ಈ ಕೊಳ ನನಗೆ ಸೇರಿದ್ದು. ಓ ಸನ್ ಆಫ್ ಮಾದ್ರಿಯ ಸುತನೇ, ಅಂದರೆ ನಕುಲ ಮಾದ್ರಿ ಮಗ ಆಗಿರ್ತಾನೆ. ಈ ಪಾಂಡವರು 5 ಜನ ಇದ್ದಾರೆ ಅಲ್ವಾ, ಅದರಲ್ಲಿ ಯುಧಿಷ್ಠಿರ, ಭೀಮ ಮತ್ತು ಅರ್ಜುನ ಈ 3 ಬಂದು ಕುಂತಿ ಪುತ್ರರಾಗಿರ್ತಾರೆ. ಹಾಗೆ ನಕುಲ ಮತ್ತು ಸಹದೇವ ಬಂದು ಮಾದ್ರಿಯ ಪುತ್ರರಾಗಿರ್ತಾರೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋವಂಥದ್ದು ಸನ್ ಆಫ್ ಮಾದ್ರಿ ಅಂದರೆ ಮಾದ್ರಿಯ ಪುತ್ರನೇ, ಮಾದ್ರಿಯ ಮಗನೇ. ಆನ್ಸರ್ ಮೈ ಕ್ವೆಶನ್ಸ್ ಆ್ಯಂಡ್ ದ್ಯಾನ್ ಡ್ರಿಂಕ್ ದ ವಾಟರ್. ಫಸ್ಟ್ ನೀನೇನು ಮಾಡಬೇಕು, ನಾನು ಕೇಳುವಂತಹ ಪ್ರಶ್ನೆಗಳಿಗೆ ನೀನು ಆನ್ಸರ್ ಮಾಡಬೇಕು. ನನಗೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ ನಂತರ ನೀನು ನೀರನ್ನು ಕುಡಿಬೋದು ಅಂತ ಆ ಒಂದು ಶಬ್ದ ಏನು ಬಂತು, ಆ ಶರೀರವಾಣಿ ಅಂದರೆ ದೇಹ ಇರಲಿಲ್ಲ, ಬರೀ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು ಅವನಿಗೆ. ಈ ಒಂದು ಪೂಲು ಅಥವಾ ಕೊಳ ನನಗೆ ಸೇರಿದ್ದು, ಹಾಗಾಗಿ ನಾನು ಕೇಳೋ ಕ್ವಶನ್ಸ್ಗೆ ನೀನು ಮೊದಲು ಆನ್ಸರ್ ಮಾಡಿ ಅದಾದ ಮೇಲೆ ನೀನು ನೀರನ್ನು ಕುಡಿಬೋದು ಅಂತ ಹೇಳುತ್ತೆ ಆ ಧ್ವನಿ. ನಕುಲ ವಾಸ್ ಸರ್ಪ್ರೈಸ್ಡ್, ಅವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಆ ಧ್ವನಿಯನ್ನು ಕೇಳಿ. ಬಟ್ ಕ್ಯಾರಿಡ್ ಅವೇ ಬೈ ಹಿಸ್ ಇಂಟೆನ್ಸ್ ಥರ್ಸ್ಟ್ ಆ್ಯಂಡ್ ಹೀಡ್ಲೆಸ್. ಆದರೆ ಅವನು ಏನು ಮಾಡಿಬಿಡ್ತಾನೆ ಅಂತ ಹೇಳಿದ್ರೆ, ಹೀಡ್ಲೆಸ್ ಅಂದರೆ ಗಮನ ಕೊಡದೆ, ಆ ವಾಯ್ಸ್ ಏನು ಬಂತು ಅಲ್ವಾ ಶಬ್ದ, ಆ ಧ್ವನಿಗೆ ಗಮನ ಕೊಡದೆ ಅವನು ಏನು ಮಾಡ್ತಾನೆ,
ಅವನ ಇಂಟೆನ್ಸ್ ಥರ್ಸ್ಟ್ ಅಂದರೆ ಇದ್ದಂತಹ ಅತಿ ಹೆಚ್ಚು ಬಾಯಾರಿಕೆ ಏನಿತ್ತು ಅಲ್ವ ಅದನ್ನು ನೀಗಿಸ್ಕೊಳ್ಳೋದಕ್ಕೆ ಅವನು ಮುಂದಾಗ್ತಾನೆ. ಹೀಡ್ಲೆಸ್ ಆಫ್ ದ ವಾರ್ನಿಂಗ್, ಆ ವಾರ್ನಿಂಗ್ ಕಡೆ ಗಮನ ಕೊಡದೆ ಅವನು ನೀರು ಕುಡಿಯೋದಕ್ಕೆ ಮುಂದಾಗ್ತಾನೆ. ಹಿ ನೆಲ್ಟ್ ಡೌನ್ ಆ್ಯಂಡ್ ಬಿಗ್ಯಾನ್ ಟು ಡ್ರಿಂಕ್ ದ ವಾಟರ್. ಅವನು ನೆಲ್ಟ್ ಡೌನ್ ಅಂದರೆ ಕೆಳಗಡೆ ಮೊಣಕಾಲು ಊರಿ ಕೂತ್ಕೊಂಡು ಅವನು ನೀರು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಟ್ ಒನ್ಸ್ ಹಿ ಬಿಗ್ಯಾನ್ ಟು ಫೀಲ್ ಟೆರಿಬ್ಲಿ ಡ್ರೋಸಿ ಆ್ಯಂಡ್ ಹಿ ಫೆಲ್ ಡೌನ್ ಟು ಆಲ್ ಅಪಿಯರೆನ್ಸ್ ಡೆಡ್. ಟೆರಿಬಲಿ ಅಂದರೆ ಭಯಾನಕ, ಡ್ರೋಸಿ ಅಂದರೆ ಫೀಲಿಂಗ್ ಸ್ಲೀಪಿ. ಅಂದರೆ ಅವನು ಆ ಒಮ್ಮೆಲೆ ನೀರನ್ನು ಕುಡಿತಾ ಇದ್ದಂಗೆ ಅವನಿಗೆ ಭಯಾನಕವಾಗಿ ನಿದ್ದೆ ಬಂದಂಗಾಗಿ ಅಥವಾ ತಲೆ ಸುತ್ತದಾಗೆ ಆಗಿ ಅವನು ಕೆಳಗಡೆ ಬಿದ್ದೋಗ್ತಾನೆ. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ಅಪಿಯರೆನ್ಸ್ ಡೆಡ್, ಅವನು ಸತ್ತು ಬಿದ್ದಿದ್ದಾನೆ ಅನ್ನೋ ರೀತಿ ಅವನು ಬಿದ್ದಿರೋ ಅಂಥದ್ದು ಕಾಣಿಸ್ತಾ ಇರುತ್ತೆ. ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್, ಯುಧಿಷ್ಠಿರ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಯಾವಾಗ ನಕುಲ ಡಿಡ್ ನಾಟ್ ರಿಟರ್ನ್ ಅಂದರೆ ವಾಪಸ್ ಬರಲಿಲ್ಲ, ಫಾರ್ ಅ ಲಾಂಗ್ ಟೈಮ್, ತುಂಬ ಸಮಯ ಆದ್ರೂ ನಕುಲ ವಾಪಸ್ ಬರೋದಿಲ್ಲ. ಹಾಗಾಗಿ ಯುಧಿಷ್ಠಿರ ಏನು ಮಾಡ್ತಾನೆ, ಯುಧಿಷ್ಠಿರ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ತುಂಬ ಹೊತ್ತಾದರೂ ನಕುಲ ಬರಲಿಲ್ವಲ್ಲ, ಹಾಗಾಗಿ ಸಹದೇವನಿಗೆ ಯುಧಿಷ್ಠಿರ ಏನಾಗಿದೆ ಅಂತ ನೋಡ್ಕೊಂಬ ಅಂತ ಕಳಿಸ್ತಾನೆ. ಸಹದೇವ ಆಲ್ಸೋ ಇಗ್ನೋರ್ಡ್ ದ ವಾರ್ನಿಂಗ್. ಸೇಮ್ ಏನು ನಕುಲ ಎದುರಿಸ್ತಾ ಸೇಮ್ ಇನ್ಸಿಡೆಂಟ್ ಇಲ್ಲಿ ಆಗುತ್ತೆ ಸಹದೇವಂಗೂ ಕೂಡ. ಸಹದೇವ ಏನು ಮಾಡ್ತಾನೆ, ನೀರು ಕುಡಿಯೋದಕ್ಕೆ ಮುಂದಾದಾಗ ಅವನಿಗೂ ಕೂಡ ಧ್ವನಿ ಕೇಳಿಸುತ್ತೆ, ಬಟ್ ಅವನು ಅದನ್ನು ಇಗ್ನೋರ್ ಮಾಡ್ತಾನೆ, ಅಂದರೆ ನಿರ್ಲಕ್ಷಿಸ್ತಾನೆ. ಅದ್ರ ಕಡೆ ಗಮನ ಕೊಡದೆ ಅವನು ಏನು ಮಾಡ್ತಾನೆ, ವಾರ್ನಿಂಗ್ ಕಡೆ ಹಿ ಡ್ರ್ಯಾಂಕ್ ದ ವಾಟರ್ ಆ್ಯಂಡ್ ಅಟ್ ಒನ್ಸ್ ಡ್ರಾಪ್ ಡೌನ್. ಅವನು ಗಮನ ಕೊಡದೆ ಆ ನೀರನ್ನು ಕುಡಿದು ಕೆಳಗಡೆ ಬಿದ್ದೋಗ್ತಾನೆ. When Sahadeva too failed to return, Yudhishthira sent Arjuna to see whether the brothers had met with any danger. ಯಾವಾಗ ಸಹದೇವ ಕೂಡ ವಾಪಸ್ ಬರಲಿಲ್ಲ, ಆವಾಗ ಯುಧಿಷ್ಠಿರ ಅರ್ಜುನನ್ನು ಕಳಿಸ್ತಾನೆ. ಏನಾದರೂ ಆ ಸಹದೇವ ಮತ್ತು ನಕುಲ ಇಬ್ಬರು ಹೋದ್ರಲ್ವ, ಅವರಿಬ್ಬರಿಗೇನಾದರೂ ಅಪಾಯ ಆಗಿದೆಯಾ, ಡೇಂಜರ್ ಅಂದರೆ ಅಪಾಯ, ಏನಾದರೂ ಅಪಾಯದ ಸ್ಥಿತಿಯನ್ನು ಅವ್ರು ಎದುರಿಸ್ತಾ ಇರ್ಬೋದಾ, ಹೋಗು ಅರ್ಜುನ ನೋಡ್ಕೊಂಬ ಅಂತ ಹೇಳಿ ಆ ಯುಧಿಷ್ಠಿರ ಕಳಿಸ್ತಾನೆ ಅರ್ಜುನನ. ಅರ್ಜುನ ವೆಂಟ್ ಸ್ವಿಫ್ಟ್ಲಿ. ಅರ್ಜುನ ಬರ್ತಾನೆ ಬೇಗ, ಅವನು ಹೇಳಿದ ತಕ್ಷಣ ಕೂಡಲೇ ಬರ್ತಾನೆ. ಈ ಸಾ ಹಿಸ್ ಬ್ರದರ್ಸ್ ಲೈಯಿಂಗ್ ಡೆಡ್ ನಿಯರ್ ದ ಪೂಲ್. ಅವನು ಬಂದು ಆ ಪೂಲ್ ಹತ್ರ ಅವನ ಸಹೋದರರು ಸತ್ತಂತೆ ಬಿದ್ದಿರೋದನ್ನು ನೋಡ್ತಾನೆ. ಅದನ್ನು ನೋಡಿ ಸತ್ತು ಬಿದ್ದಿದ್ದಾರೆ, ಅವ್ರಿಗೆ ಜೀವ ಹೋಗ್ಬಿಟ್ಟಿದೆ ಅವರಿಬ್ರಿಗೂ, ನಕುಲ ಮತ್ತು ಸಹದೇವಂಗೂ ಅಂತ ಇವನು ತಿಳ್ಕೊತಾನೆ. ಹಾರ್ಟ್ ಬ್ರೋಕನ್ ವಿತ್ ಗ್ರೀಫ್. ಅವನಿಗೆ ಅದನ್ನು ನೋಡಿ ತುಂಬಾ ದುಃಖ ಆಗುತ್ತೆ, ಹೃದಯ ಒಡೆದು ಚೂರಾಗುವಷ್ಟು ಅವನಿಗೆ ದುಃಖ ಆಗುತ್ತೆ. ಹಿ ವಾಂಟೆಡ್ ಟು ಅವೆಂಜ್ ದೇರ್ ಡೆತ್ಸ್. ಅವನು ಅವರಿಬ್ಬರು ಸತ್ತು ಬಿದ್ದಿದ್ದಾರಲ್ಲ, ಆ ಸಾವಿಗೆ ಅವೇಂಜ್ ಅಂದರೆ ರಿವೇಂಜ್, ಪ್ರತೀಕಾರ ಅನ್ನೋ ಅರ್ಥವನ್ನು ಕೊಡುತ್ತೆ. ಅವರ ಸಾವಿಗೆ ಪ್ರತೀಕಾರವನ್ನು ತೀರಿಸ್ಕೋಬೇಕು ಅಂತ ಹೇಳಿ ಅವನು ಅನ್ಕೊತಾನೆ. ಹವೆವರ್ ಹೀ ಟೂ ವಾಸ್ ಓವರ್ವೆಲ್ಮ್ಡ್ ಬೈ ಮಾನ್ಸ್ಟರಸ್ ಥರ್ಸ್ಟ್. ಅವನು ಕೂಡ ಮಾನ್ಸ್ಟರಸ್ ಥರ್ಸ್ಟ್ ಅಂದರೆ ಭಯಂಕರವಾದಂತಹ ದಾಹದಿಂದ ಬಳಲ್ತಾ ಇರ್ತಾನೆ. ಹಾಗಾಗಿ ಅವನು ಏನು ಮಾಡ್ತಾನೆ, ವಿಚ್ ಕಂಪೆಲ್ಡ್ ಹಿಮ್ ಟುವಾರ್ಡ್ಸ್ ದ ಫ್ಯಾಟಲ್ ಪೂಲ್. ಆ ಒಂದು ಫ್ಯಾಟಲ್ ಅಂದರೆ ವಿನಾಶಕಾರಿ, ಅವನಿಗೆ ಭಯಂಕರವಾದ ದಾಹ ಇದ್ದಿದ್ದರಿಂದ ಅವನ ದಾಹ ಈ ಒಂದು ಫ್ಯಾಟಲ್ ಪೂಲ್, ವಿನಾಶಕಾರಿ ಕೊಳ ಏನಿದೆ ಆ ಕೊಳದ ಕಡೆ ಅವನನ್ನು ಸೆಳೆಯುತ್ತೆ. ಏನು ಮಾಡ್ತಾನೆ, ಅವನು ನೀರು ಕುಡಿಯೋದಕ್ಕೆ ಮುಂದಾಗ್ತಾನೆ. ಅವನು ನೀರು ಕುಡಿಯೋದಕ್ಕೆ ಮುಂದಾದ ಮೇಲೆ ಸೇಮ್ ಸಿಚುಯೇಷನ್ ರಿಪೀಟ್ ಆಗುತ್ತೆ.
ಏನಾಗುತ್ತೆ, ಅಗೈನ್ ದ ವಾರ್ನಿಂಗ್ ವಾಯ್ಸ್ ವಾಸ್ ಹರ್ಡ್. ಮತ್ತೆ ಅವನಿಗೆ ಆ ವಾರ್ನಿಂಗ್ ವಾಯ್ಸ್ ಕೇಳಿಸುತ್ತೆ, ಎಚ್ಚರಿಕೆ ಕೊಟ್ಟಂತಹ ವಾಯ್ಸು, ಧ್ವನಿ ಕೇಳಿಸುತ್ತೆ. ಆನ್ಸರ್ ಮೈ ಕ್ವೆಶನ್ಸ್ ಬಿಫೋರ್ ಯು ಡ್ರಿಂಕ್ ದ ವಾಟರ್. ನೀನು ನೀರನ್ನು ಕುಡಿಯೋದಕ್ಕಿಂತ ಮುಂಚೆ ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡು, ಆನ್ಸರ್ ಮಾಡು. ಅದಾದಮೇಲೆ ನೀನು ನೀರು ಕುಡಿಬೋದು. ದಿಸ್ ಪೂಲ್ ಈಸ್ ಮೈನ್. ಈ ಕೊಳ ನನ್ನದು. ಇಫ್ ಯು ಡಿಸ್ಒಬೇ ಮೀ, ನೀನು ನಾನು ಹೇಳಿದಕ್ಕೆ ಡಿಸ್ಒಬೇ ಅಂತ ಹೇಳಿದ್ರೆ ಒಪ್ಕೊಳ್ಳಿಲ್ಲ ಅಂದರೆ, ಯು ವಿಲ್ ಫಾಲೋ ಯುವರ್ ಬ್ರದರ್ಸ್. ನೀನು ಕೂಡ ನಿನ್ನ ಬ್ರದರ್ಸ್ನೇ ಫಾಲೋ ಮಾಡಬೇಕಾಗತ್ತೆ. ಇಟ್ ಮೀನ್ಸ್ ನೀನು ಕೂಡ ನಿನ್ನ ಸಹೋದರರು ನಕುಲ ಮತ್ತು ಸಹದೇವ ಏನು ಸತ್ತು ಬಿದ್ದಿದ್ದಾರೆ ಅದೇ ಗತಿಯನ್ನು ನೀನು ಕೂಡ ಹೊಂದುತ್ತೀಯಾ ಅಂತ ಆ ಒಂದು ಧ್ವನಿ ಇಲ್ಲಿ ಹೇಳ್ತಾ ಇರೋವಂಥದ್ದು. ಅರ್ಜುನ ಬಿಕೇಮ್ ವೆರಿ ಆ್ಯಂಗ್ರಿ. ಅರ್ಜುನಿಗೆ ಅದನ್ನು ಕೇಳಿದ ತಕ್ಷಣ ಏನಾಯಿತು, ತುಂಬ ಕೋಪ ಬಂದುಬಿಡ್ತು. ಆ್ಯಂಗ್ರಿ ಅಂದರೆ ಕೋಪ. ಹಿ ಕ್ರೈಡ್ ಅಂದರೆ ಅಳೋದು ಅಂತ ಬರುತ್ತೆ, ಬಟ್ ಇಲ್ಲಿ ಅವನು ಅಳ್ತಾ ಇಲ್ಲ. ಕ್ರೈಡ್ ಅಂದರೆ ಇಲ್ಲಿ ಶೌಟೆಡ್, ಕಿರ್ಚ್ದ, ಕೂಗ್ದ ಅನ್ನೋ ಅರ್ಥವನ್ನು ಕೊಡುವಂಥದ್ದಾಗಿರುತ್ತೆ. ಹಿ ಕ್ರೈಡ್, ಹೂ ಆರ್ ಯು. ಅವನು ಏನಂತ ಕೂಗ್ದ, ಶೌಟ್ ಮಾಡ್ದ, ಕಿರ್ಚ್ದ, ಯಾರು ನೀನು, ಹೂ ಆರ್ ಯು, ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ, ಬಾ ನನ್ನ ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡು, ಆ್ಯಂಡ್ ಐ ವಿಲ್ ಕಿಲ್ ಯು. ಬಾ ನನ್ನ ಎದುರುಗಡೆ ನಿಂತ್ಕೊ, ನಾನು ನಿನ್ನನ್ನು, ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಮೀ ಆ್ಯಂಡ್ ಐ ವಿಲ್ ಕಿಲ್ ಯು. ಬಾ ನನ್ನ ಎದುರುಗಡೆ ನಿಂತ್ಕೊ, ನಾನು ನಿನ್ನನ್ನು ಸಾಯಿಸ್ಬಿಡ್ತೀನಿ, ಐ ವಿಲ್ ಕಿಲ್ ಯು ಅಂತ ಹೇಳ್ತಾನೆ. ಶಾರ್ಪ್ ಆ್ಯರೋಸ್ ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್. ಅರ್ಜುನ ಏನು ಮಾಡ್ತಾನೆ, ಆ ಧ್ವನಿ ಏನು ಕೇಳಿಸ್ತು ಅಲ್ವಾ, ಆ ವಾಯ್ಸ್ ಎಲ್ಲಿಂದ ಬಂತು ಅದನ್ನು ಗಮನಿಸಿ ಅವನು ಬಾಣವನ್ನು ಬಿಡ್ತಾನೆ. ಶಾರ್ಪ್ ಆ್ಯರೋಸ್, ಚೂಪಾದ ಮೊನಚಾದ, ಶಾರ್ಪ್ ಅಂದರೆ ಮೊನಚಾದಂತಹ ಆ್ಯರೋಸ್ನ ಬಾಣಗಳನ್ನು ಅವನು ಬಿಡ್ತಾನೆ. ಆ್ಯಕ್ಚುಲಿ ಅರ್ಜುನ ಶಬ್ದವೇದಿ ಅಂದರೆ ಶಬ್ದವನ್ನು ಅನುಸರಿಸಿ ಬಾಣ ಬಿಡುವಂತಹ ವಿದ್ಯೆಯನ್ನು ಅವನು ತುಂಬ ಚೆನ್ನಾಗಿ ಕಲ್ತಿರ್ತಾನೆ. ಹಾಗಾಗಿ ಆ ಧ್ವನಿಯನ್ನು ಅವನು ಅನುಸರಿಸ್ಕೊಂಡು ಆ್ಯರೋಸ್ನ ಬಿಡ್ತಾನೆ, ಅಂದರೆ ಬಾಣವನ್ನು ಬಿಡ್ತಾನೆ. ದ ಇನ್ವಿಸಿಬಲ್ ಬೀಯಿಂಗ್ ಅಂದರೆ ಕಣ್ಣಿಗೆ ಕಾಣದೇ ಇರುವಂತಹ ವ್ಯಕ್ತಿ, ಅಥವಾ ಅಲ್ಲಿ ಏನು ಅಶರೀರವಾಣಿ ಬರ್ತಾ ಇದೆ, ಅಲ್ಲಿ ಯಾರೂ ಇಲ್ಲ ಆದರೂ ಧ್ವನಿ ಕೇಳಿಸ್ತಾ ಇದೆ, ಅಶರೀರವಾಣಿ ಅಂತ ಹೇಳ್ತೀವಲ್ವ, ಅದು ಅಂದರೆ ಕಣ್ಣಿಗೆ ಕಾಣದೇ ಇರುವಂತಹ ವ್ಯಕ್ತಿ. ಆ ವ್ಯಕ್ತಿ ಏನು ಮಾಡ್ತಾನೆ, ಲಾಫ್ಡ್ ಇನ್ ಸ್ಕಾನ್ ಆ್ಯಂಡ್ ಸೆಡ್, ಅವನು ತುಂಬ ನಕ್ಕು ಹೇಳ್ತಾನೆ, ಯುವರ್ ಆ್ಯರೋಸ್ ಕಾಂಟ್ ಟಚ್ ಮೀ. ನಿನ್ನ ಬಾಣ ನನ್ನನ್ನು ಟಚ್ ಮಾಡೋದಕ್ಕೆ, ನನ್ನನ್ನು ಸೋಕೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಜುನ ವಾಂಟೆಡ್ ಟು ಡೆಸ್ಟ್ರಾಯ್ ದಿಸ್ ಅನ್ಸೀನ್ ಫಾಯ್. ಆ ಕಾಣಿಸ್ತಾ ಇರುವಂತಹ ಧ್ವನಿ ಏನಿದೆ ಅದನ್ನು ಅವನು ಡೆಸ್ಟ್ರಾಯ್ ಮಾಡಬೇಕು, ಅಳಿಸಿ ಹಾಕಬೇಕು, ಅಥವಾ ಅದನ್ನು ಸಾಯಿಸಬೇಕು ಅಂತ ಅರ್ಜುನ ಅನ್ಕೊತಾ ಇರ್ತಾನೆ. ಬಟ್ ಫಸ್ಟ್ ಹಿ ಹ್ಯಾಡ್ ಟು ಕ್ವೆಂಚ್ ಹಿಸ್ ಟೆರಿಬಲ್ ಥರ್ಸ್ಟ್. ಆದರೆ ಅವನು ತುಂಬ ದಾಹದಿಂದ ಬಳಲ್ತಾ ಇರೋದ್ರಿಂದ ಮೊದಲು ನಾನು ದಾಹವನ್ನು ನೀಗಿಸ್ಕೊಂಡು ಆಮೇಲೆ ಆ ಕಾಣಿಸ್ತಾ ಇರುವಂತಹ ವ್ಯಕ್ತಿಯ ಧ್ವನಿ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಅವನೇನು ಮಾಡ್ತಾನೆ, ಹಿ ಡ್ರಾಂಕ್ ದ ವಾಟರ್ ಆ್ಯಂಡ್ ಆಲ್ಸೋ ಫೆಲ್ ಡೌನ್ ಡೆಡ್. ಇವನು ಕೂಡ ಅವರ ಸಹೋದರ ಥರನೇ ನೀರನ್ನು ಕುಡಿತಾನೆ. ಕುಡ್ದಾದ ಮೇಲೆ ಅವನು ಕೆಳಗಡೆ ಸತ್ತಿರೋರ ಥರ ಬಿದ್ದೋಗ್ಬಿಡ್ತಾನೆ. ಮುಂದೆ ಏನಾಯಿತು, ಆಫ್ಟರ್ ಅನದರ್ ಆ್ಯಂಗ್ಜಿಯಸ್ ವೆಯ್ಟ್, ತುಂಬ ಹೊತ್ತು ವೆಯ್ಟ್ ಮಾಡಿ ಆದಮೇಲೆ ಯುಧಿಷ್ಠಿರ ಟರ್ನ್ ಟು ಭೀಮ. ಯುಧಿಷ್ಠಿರ ಏನು ಮಾಡ್ತಾನೆ, ಭೀಮನ ಕಡೆ ತಿರುಗ್ತಾನೆ. ಟರ್ನ್ಡ್ ಅಂದರೆ ತಿರುಗೋ ಅಂಥದ್ದು. ಭೀಮನ ಕಡೆ ತಿರುಗಿ ಹೇಳ್ತಾನೆ, ಡಿಯರ್ ಬ್ರದರ್, ಈವನ್ ಅರ್ಜುನ ದ ಗ್ರೇಟ್ ಹೀರೋ ಹ್ಯಾಸಂಟ್ ರಿಟರ್ನ್ಡ್. ನನ್ನ ಸಹೋದರ, ಪ್ರೀತಿಯ ಸಹೋದರ, ಈವನ್ ಅರ್ಜುನ ಕೂಡ, ಅಂದರೆ ದ ಗ್ರೇಟ್ ಹೀರೋ ಅವನು ಅರ್ಜುನ, ಆ ಗ್ರೇಟ್ ಹೀರೋ ಆದಂತಹ ಅರ್ಜುನ ಕೂಡ ವಾಪಸ್ ಬರಲಿಲ್ಲ. ಸಮಥಿಂಗ್ ಟೆರಿಬಲ್ ಮಸ್ಟ್ ಹ್ಯಾವ್ ಹ್ಯಾಪನ್ ಟು ಅವರ್ ಬ್ರದರ್ಸ್. ಏನೋ ಒಂದು ಭಯಾನಕವಾದಂತಹ, ಟೆರಿಬಲ್ ಅಂದರೆ ಭಯಾನಕ, ಏನೋ ಒಂದು ಭಯಾನಕವಾದಂತಹ ಘಟನೆ ನನ್ನ ತಮ್ಮಂದ್ರಿಗೆ ಆಗಿರುತ್ತೆ. ಅದಕ್ಕೋಸ್ಕರನೇ ಗ್ರೇಟ್ ಹೀರೋ, ಶಕ್ತಿಶಾಲಿ ನಾಯಕನಾದಂತಹ ಅರ್ಜುನನೇ ವಾಪಸ್ ಬರಲಿಲ್ಲ.
ಸೊ ಪ್ಲೀಸ್ ಫೈಂಡ್ ದೆಮ್ ಕ್ವಿಕ್ಲಿ. ಹಾಗಾಗಿ ಬೇಗ ಅವರನ್ನು ಹುಡ್ಕೊಂಬಾ ಅಂತ ಭೀಮಂಗೆ ಯುಧಿಷ್ಠಿರ ಹೇಳ್ತಾನೆ. ಭೀಮ ಹರಿಡ್ ಅವೇ ವಿಥೌಟ್ ಅನದರ್ ವರ್ಡ್. ಭೀಮ ಅವರಣ್ಣ ಹೇಳಿದ ತಕ್ಷಣ ಯಾವುದೇ ಮರು ಮಾತಾಡದೆ ಅವನೇನು ಮಾಡ್ತಾನೆ, ಬೇಗ ಬರ್ತಾನೆ ಹುಡ್ಕೋದಕ್ಕೆ. ಲೈಕ್ ಅರ್ಜುನ, ಭೀಮ ಆಲ್ಸೋ ಡಿಡ್ ನಾಟ್ ನೀಡ್ ದ ವಾರ್ನಿಂಗ್ ಆ್ಯಂಡ್ ಡ್ರ್ಯಾಂಕ್ ದ ವಾಟರ್ ಈಗರ್ಲಿ. ಇಲ್ಲಿ ಮತ್ತೆ ಸೇಮ್ ರಿಪೀಟ್ ಆಗುತ್ತೆ. ಭೀಮ ಕೂಡ ಏನು ಮಾಡ್ತಾನೆ, ಆ ವಾಯ್ಸ್ ಬಗ್ಗೆ, ಆ ವಾರ್ನಿಂಗ್ ಬಗ್ಗೆ ಕೇಳಿಸ್ಕೊಳ್ಳಲ್ಲ. ಆತುರವಾಗಿ ಅವನು ಏನು ಮಾಡ್ತಾನೆ, ನೀರನ್ನು ಕುಡಿದ್ಬಿಡ್ತಾನೆ. ಈಗರ್ಲಿ ಅಂದರೆ ಕಾತುರದಿಂದ. ಅವನಿಗೆ ಅವ್ರು ಆಲ್ರೆಡಿ ಬಿಸಿಲಲ್ಲಿ ತುಂಬ ದಣಿದಿರ್ತಾರೆ. ಹಾಗಾಗಿ ದಣಿವನ್ನು ನೀಗಿಸ್ಕೋಬೇಕು, ದಾಹನ ನೀಗಿಸ್ಕೋಬೇಕು ಅಂತ ಹೇಳಿ ತುಂಬ ಕಾತುರದಿಂದ ಅವನು ಆ ನೀರನ್ನು ಕುಡಿದ್ಬಿಡ್ತಾನೆ. ಗ್ಲೇರಿಂಗ್ ಅರೌಂಡ್ ಇನ್ ಡಿಫಿಯನ್ಸ್. ಗ್ಲೇರಿಂಗ್ ಅರೌಂಡ್ ಅಂತ ಹೇಳಿದ್ರೆ ಆಜ್ಞೆಯನ್ನು ತಿರಸ್ಕರಿಸಿ ಕೋಪದಿಂದ ನೋಡೋ ಅಂಥದ್ದು. ಅವನು ಏನು ವಾಯ್ಸ್ ಬಂತು ಅಲ್ವಾ, ನೀರು ಕುಡಿಬೇಡ ಅಂತ ಹೇಳ್ತು ಅಲ್ವಾ, ಅದನ್ನು ಕೇಳಿಸ್ಕೊಳ್ದೆ ತಿರಸ್ಕಾರ ಮಾಡಿ ಕೋಪದಿಂದ ನೋಡಿಕೊಂಡು ಆ ನೀರನ್ನು ಅವನು ಕುಡಿದ್ಬಿಡ್ತಾನೆ. ಆ್ಯಂಡ್ ಇನ್ಸ್ಟೆಂಟ್ಲಿ ಹಿಸ್ ಗ್ರೇಟ್ ಸ್ಟ್ರೆಂತ್ ಸೀಮ್ಡ್ ಟು ಸ್ಲಿಪ್ ಫ್ರಮ್ ಹಿಮ್ like a garment and he also fell dead among his brothers. ಅವನು ನೀರು ಕುಡಿದ ತಕ್ಷಣವೇ ಇನ್ಸ್ಟೆಂಟ್ಲಿ ಕುಡಿದ ಕೂಡಲೇ ಅವನಿಗೇನಾಗುತ್ತೆ, ಅವನ ಗ್ರೇಟ್ ಸ್ಟ್ರೆಂತ್ ಅಂದರೆ ತುಂಬಾ ದೊಡ್ಡ ಶಕ್ತಿ ಇರುತ್ತೆ ಭೀಮಂಗೆ, ಬಲಶಾಲಿ ಅವನ ಶಕ್ತಿನೇ ಕುಸಿದು ಬಿದ್ದಂಗಾಗುತ್ತೆ. ಅವನ ಶಕ್ತಿ ಕಳ್ಕೊಂಡಿರೋ ಹಾಗೆ ಸ್ಲಿಪ್ ಫ್ರಮ್ ಹಿಮ್ ಲೈಕ್ ಅ ಗಾರ್ಮೆಂಟ್, ಬಟ್ಟೆ ಜರಿದು ಬಿದ್ದ ಹಾಗೆ ಅವನೇನು ಮಾಡ್ತಾನೆ, ಅವರ ಸಹೋದರರ ಹತ್ತಿರ ಅವನು ಸತ್ತಿರೋ ಥರ ಬಿದ್ದೋಗ್ಬಿಡ್ತಾನೆ. ನೆಕ್ಸ್ಟ್ ಏನಾಯಿತು ನೋಡೋಣ ಬನ್ನಿ. ಪಜಲ್ಡ್ ದಟ್ ವರೀಡ್ ದಟ್ ಹಿಸ್ ಬ್ರದರ್ಸ್ ಹ್ಯಾಡ್ ನಾಟ್ ರಿಟರ್ನ್ಡ್, ಯುಧಿಷ್ಠಿರ ಹಿಮ್ಸೆಲ್ಫ್ ಪ್ರೊಸೀಡೆಡ್ ಇನ್ ದ ಡೈರೆಕ್ಷನ್. ಇಷ್ಟೊತ್ತಾದರೂ ಅವರ ತಮ್ಮಂದಿರು ಒಬ್ಬರೂ ಕೂಡ ರಿಟರ್ನ್ ಆಗಲಿಲ್ಲ, ವಾಪಸ್ ಬರಲಿಲ್ಲ. ಹಾಗಾಗಿ ಯುಧಿಷ್ಠಿರ ಏನು ಮಾಡ್ತಾರೆ, ಅವನೇನೆ ಇಲ್ಲ, ನಾನು ಅವ್ರಿಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ಮೊದಲು ಹೋಗಿ ಅವನ ಸಹೋದರರಿಗೆ ಏನಾಯಿತು ಅಂತ ನೋಡಬೇಕು ಅನ್ನೋ ಕಾರಣಕ್ಕೆ ಅವನೇನು ಮಾಡ್ತಾನೆ, ಅವರು ತಮ್ಮಂದರು ಏನು ಹೋದರು ಅಲ್ವಾ ಅದೇ ದಾರಿಯನ್ನು ಹಿಡಿದು ಇವನು ಬರ್ತಾನೆ. ಹಿಸ್ ಬ್ರದರ್ಸ್ ಹ್ಯಾಡ್ ಟೇಕನ್ ಅಂದರೆ ಅವ್ರ ತಮ್ಮಂದರು ಯಾವ ಕಡೆ ಹೋದರೂ ಅದೇ ದಾರಿಯನ್ನು ಅವನು ಹಿಡ್ಕೊಂಡು ಬರ್ತಾನೆ. ವೆನ್ ಹಿ ಕೇಮ್ ನಿಯರ್ ಅ ಪೂಲ್ he saw his 4 brothers lying on the ground, to all appearance dead. ಅವನು ಯಾವಾಗ ಕೊಳದ ಹತ್ರ ಬರ್ತಾನೆ ಆವಾಗ ಅವನ 4 ಸಹೋದರರು ಕೂಡ ಸತ್ತಿರೋ ಹಾಗೆ ಆ ಕೊಳದ ಪಕ್ಕದಲ್ಲಿ ಬಿದ್ದಿರೋದನ್ನು ನೆಲದ ಮೇಲೆ ನೋಡ್ತಾನೆ. ಹಿ ವಾಸ್ ಶಾಕ್ಡ್. ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಹಿ ಗಾಟ್ ಇನ್ ಟು ದ ಪೂಲ್ ಟು ಕ್ವೆಂಚ್ ಹಿಸ್ ಥರ್ಸ್ಟ್. ಅವನಿಗೆ ತುಂಬ ಶಾಕ್ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಆದರೂ ಕೂಡ ಅವನು ಏನು ಮಾಡ್ತಾನೆ, ತುಂಬ ದಾಹ ಆಗಿಬಿಟ್ಟಿತ್ತು ಅಲ್ವಾ, ಹಾಗಾಗಿ ಅವನು ಕೂಡ ಮೊದಲು ನೀರು ಕುಡಿಯೋಣ ಆಮೇಲೆ ನೋಡೋಣ ಅನ್ನೋ ರೀತಿಲಿ ಫಸ್ಟ್ ನೀರು ಕುಡಿಯೋದಕ್ಕೆ ಬರ್ತಾನೆ. ಅಟ್ ಒನ್ಸ್ ಅ ವಾಯ್ಸ್ ವಿತೌಟ್ ಫಾರ್ಮ್ ವಾಂಡ್ ಹಿಮ್. ಅವಾಗ ಏನಾಗುತ್ತೆ, ಸೇಮ್ ಒಂದು ಶರೀರ ಇಲ್ಲದೆ ಇರುವಂತಹ ಧ್ವನಿ ಕೇಳುತ್ತೆ. ಆ ಧ್ವನಿ ಅವನಿಗೆ ವಾರ್ನ್ ಮಾಡುತ್ತೆ. ಯುವರ್ ಬ್ರದರ್ಸ್ ಡೈಡ್ ಬಿಕಾಸ್ ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್. ನಿನ್ನ ತಮ್ಮಂದ್ರೆಲ್ಲ ಸತ್ತಿದ್ದಾರೆ. ಯಾಕೆ ಅಂದರೆ ನಾನು ಹೇಳುವಂತಹ ಮಾತನ್ನು ಅವರು ಕೇಳಿಲ್ಲ. ಕೇಳದೇ ಇರೋದ್ರಿಂದ ಅವರು ಹೀಡ್ ಅಂದರೆ ಗಮನ ಕೊಡುವಂಥದ್ದು. ನಾನು ಹೇಳಿದ ಮಾತಿಗೆ ಗಮನ ಕೊಡದೆ ಅವರು ಸತ್ತೋಗಿದ್ದಾರೆ. ಡು ನಾಟ್ ಫಾಲೋ ದೆಮ್. ನೀನು ಕೂಡ ಅವ್ರನ್ನ ಫಾಲೋ ಮಾಡಬೇಡ, ಅಂದರೆ ಅವ್ರು ಹೇಳ್ದಾಗೆ ನೀನು ಕೂಡ ಮಾಡಬೇಡ. ಆನ್ಸರ್ ಮೈ ಕ್ವೆಶನ್ಸ್ ಫಸ್ಟ್. ನೀನು ಮೊದಲು ನನ್ನ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡು. ಆ್ಯಂಡ್ ದೆನ್ ಕ್ವೆಂಚ್ ಯುವರ್ ಥರ್ಸ್ಟ್. ಅದಾದಮೇಲೆ ಬೇಕು ಅಂದರೆ ನೀನು ನಿನ್ನ ದಾಹವನ್ನು ನೀರು ಕುಡಿದು ನೀಗಿಸ್ಕೊಬೋದು. ದಿಸ್ ಪೂಲ್ ಈಸ್ ಮೈನ್. ಈ ಒಂದು ಕೊಳ ನನ್ನದು, ಹಾಗಾಗಿ ನಾನು ಹೇಳೋ ಅಂಥದ್ದನ್ನು ನೀನು ಕೇಳಲೇಬೇಕು. ಇಲ್ಲಾಂದರೆ ನಿನಗೂ ಕೂಡ ನಿನ್ನ ತಮ್ಮಂದ್ರಿಗಾದಂತಹ ಗತಿನೇ ಆಗತ್ತೆ ಅಂತ ಹೇಳಿ
ಇಲ್ಲಿ ಆ ಅಶರೀರವಾಣಿ ನುಡಿಯುತ್ತೆ. ಓಕೆ, ಇದಿಷ್ಟು ಇಂದಿನ ತರಗತಿಯಾಗಿತ್ತು. ಮುಂದಿನ ತರಗತಿಯಲ್ಲಿ ನಾವು ನೆಕ್ಸ್ಟ್ ಲೆಸನ್ ಕಂಟಿನ್ಯೂ ಮಾಡೋಣ. ಯುಧಿಷ್ಠಿರ ಆ ಒಂದು ಅಶರೀರವಾಣಿ ಏನು ಕ್ವಶನ್ಸ್ ಕೇಳುತ್ತೆ, ಆ ಕ್ವಶನ್ಸ್ಗೆಲ್ಲ ಯುಧಿಷ್ಠಿರ ಆನ್ಸರ್ ಮಾಡ್ತಾನ ಏನು ಅನ್ನೋದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋನ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಹಾಗಾದರೆ ತಡ ಯಾಕೆ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ.